ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಥರ್ಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಈ ವಿಡಿಯೋಲ್ಲಿ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದರೆ ಏನು ಸ್ಕಿಲ್ಸ್ನ ಕಲಿಬೇಕು, ಮೇನ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಏನು ಕಲಿಬೇಕು ಅನ್ನೋದನ್ನು ಹೇಳ್ತೀನಿ ಈ ವಿಡಿಯೋಲಿ. ಇಫ್ ಯು ಆರ್ ನಾಟ್ ಫಾರ್ ದ್ಯಾಟ್ ಪ್ಲೀಸ್ ಲೀವ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ಲಿ, ಇಫ್ ಯು ಆರ್ ಜಾಯ್ನಿಂಗ್ ಟು ಇಂಜಿನಿಯರಿಂಗ್, ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಅಂದರೆ ನೀವು ಈ CGPA ಅಷ್ಟು ತೆಗಿಬೇಕು, 9 ತೆಗಿಬೇಕು, 10 ತೆಗಿಬೇಕು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದನ್ನು ಬಿಟ್ಟು ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಕಿಲ್ಸ್ ಅಂದರೆ ಲೈಕ್ ಇಟ್ ಕುಡ್ ಬಿ ಎನಿಥಿಂಗ್. ಏನು ಸ್ಕಿಲ್ ಆದರೂ ಆಗಿದ್ರೂ ಪರವಾಗಿಲ್ಲ. ಇಟ್ಸ್ ಲೈಕ್ ನೀವು 4 ಇಯರ್ಸ್ ಆಫ್ ಇಂಜಿನಿಯರಿಂಗ್ ಆದಮೇಲೆ ಒಂದು ಕೆಲ್ಸಕ್ಕೆ ಜಾಯ್ನ್ ಆಗ್ತಾ ಇದ್ದೀರಾ, ಅದು ನಿಮ್ಮ ಮೇನ್ ಗೋಲ್ ಆಗಿದ್ದರೆ ನೀವು ಕಂಪ್ನಿಗೆ ಜಾಯ್ನ್ ಆದಾಗ ನಾನು ಯಾವ ಥರ ಕೆಲಸನ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋದ್ರ ಬಗ್ಗೆ ನೀವು ಇವಾಗಲಿಂದನೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ವಾ. ಆ್ಯಂಡ್ ಕಾಲೇಜಲ್ಲಿ ಏನೇನು ಹೇಳ್ಕೊಡ್ತಾರಲ್ಲ ಅದು ಯಾವುದು ನಿಮಗೆ ಕಂಪ್ನಿಗೆ ಹೋದ್ಮೇಲೆ ತುಂಬ ಯೂಸ್ ಬರಲ್ಲ. ಎಲ್ಲದನ್ನು ನೀವೇ ಕಲಿಬೇಕು. ಕಾಲೇಜ್ ಅಕಾಡೆಮಿಕ್ಸ್ ಮತ್ತು ಕಂಪ್ನಿಯಲ್ಲಿ ನೀವು ಮಾಡೋ ವರ್ಕ್, ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅಲ್ಲಿ ಮಧ್ಯದಲ್ಲಿ ಇರೋದೇ ಬ್ರಿಡ್ಜ್. ದಟ್ ಈಸ್ ವೇರ್ ದೆರ್ ಇಸ್ ಅ ಬ್ರಿಡ್ಜ್. ಬೇರೆ ಹೊರಗಡೆಯಿಂದ ಬಂದ್ಬಿಟ್ಟು ನಿಮಗೆ ಏನೇನು ಕಲಿಬೇಕು ಆ್ಯಂಡ್ ಯಾವ್ಯಾವ ಸ್ಕಿಲ್ಸ್ ಇರಬೇಕು ನೀವು ಕಂಪ್ನಿಗೆ ಜಾಯ್ನ್ ಆಗೋದಕ್ಕೆ ಅದನ್ನು ಹೇಳ್ಕೊಡ್ತಾರೆ. ಕೆಲವೊಂದು ಕಾಲೇಜಸಲ್ಲಿ ಅದೆಲ್ಲ ಏನೂ ಇರೋದೇ ಇಲ್ಲ. ನೀವೇ ಕಲಿಬೇಕು. ನೀವು ಫಸ್ಟ್ ಲೈಕ್ ಈ ವಿಡಿಯೋ ಇರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮಾತ್ರ. ನೀವು ಬೇರೆ ಡೊಮೇನ್ ಲೈಕ್ ಬೇರೆ ಫೀಲ್ಡ್ ಅವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಬೇಡಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ AIML, AIDS, ವಾಟ್ ಎವರ್ ಆಲ್ ದಟ್ ಸಬ್ ಪಾರ್ಟ್ಸ್ ಆರ್ ದೇರ್, ಅವರಿಗೆ ಈ ವಿಡಿಯೋ ಇರೋದು. ಫಸ್ಟ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಇವಾಗಲೇ ನೀವು ಹೋಗಿ ಫಿಗರ್ ಔಟ್ ಮಾಡಬೇಕು ಯಾವ ಫೀಲ್ಡ್ಸ್ ಇದ್ದಾವೆ, ಯಾವ ಡೊಮೇನ್ಸ್ ಇದ್ದಾವೆ ಆ್ಯಂಡ್ ಯಾವುದ್ರಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವ್ದು ಈಸಿ ಅನಿಸುತ್ತೆ, ನನಗೆ ಯಾವ್ದು ಇಷ್ಟ ಇದೆ, ಆ ಡೊಮೇನ್ನ ನಾನು ಚೂಸ್ ಮಾಡ್ತೀನಿ. ಯು ಹ್ಯಾವ್ ಟು ಡೂ ದ್ಯಾಟ್. ನೀವು ಇವಾಗಲೇ ಹೋಗ್ಬಿಟ್ಟು ಎಷ್ಟು ಡೊಮೇನ್ಸ್ ಇದ್ದಾವೆ, ಆ್ಯಸ್ ಅ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಯಾವ ಡೊಮೇನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಯಾವ್ಯಾವ ಡೊಮೇನ್ಸ್ ಇದ್ದಾವೆ, ಎಷ್ಟು ಬ್ರಾಡ್ ಆಗಿದೆ ಇಂಟರ್ನೆಟ್, ಅದರಲ್ಲಿ ಹೋಗಿ ಹುಡುಕಿ ನೀವು ಫಸ್ಟ್ ಫಿಗರ್ ಔಟ್ ಮಾಡಿ. ಅದಾದಮೇಲೆ ಲೈಕ್ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್, ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರೆ ನನಗೆ ಸೈಬರ್ ಸೆಕ್ಯೂರಿಟಿ ಅಂತಂದರೆ ತುಂಬ ಇಷ್ಟ. ನಾನು ಸೈಬರ್ ಸೆಕ್ಯೂರಿಟಿ ಅನ್ನೋದಕ್ಕಿಂತ ಫಸ್ಟಿಂದನೂ ಐ ವಾಂಟೆಡ್ ಟು ಲರ್ನ್ ಹ್ಯಾಕಿಂಗ್. ಐ ವಾಂಟೆಡ್ ಟು ಲರ್ನ್ ಹೌ ಇನ್ಸ್ಟಾಗ್ರಾಮ್ ವರ್ಕ್ಸ್. ಐ ವಾಂಟೆಡ್ ಟು ನನಗೆ ಕಲಿಬೇಕಿತ್ತು. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ನ ಹೇಗೆ ಹ್ಯಾಕ್ ಮಾಡೋದು ಅದೆಲ್ಲ ಫ್ರೆಂಡ್ಸ್ ಸುಮ್ಮನೆ ಫನ್ನಾಗಿ ಹೇಳ್ತಾರೆ ಅಂತ ಸ್ಟಾರ್ಟಿಂಗಲ್ಲೆಲ್ಲ ಅದೇ ಥರ ಇರ್ತಿತ್ತು. ಓಕೆ, ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು ಕಲಿಬೇಕು ಅಂತ. ಬಟ್ ಹೋಗ್ತಾ 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 ನನಗೆ ಅದು ಸೀರಿಯಸ್ ಆಗಿ ಆ್ಯಸ್ ಅ ಮೇಜರ್ ಥಿಂಗ್ ನಾನು ಕಲಿಬೇಕಿತ್ತು. ಇನ್ಸ್ಟಾಗ್ರಾಮ್ ಹೇಗೆ ಹ್ಯಾಕ್ ಮಾಡ್ತಾರೆ, ಬೇರೆ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಹೇಗೆ ಹ್ಯಾಕ್ ಮಾಡ್ತಾರೆ ಆ್ಯಂಡ್ ಫುಲ್ ಹ್ಯಾಕಿಂಗಲ್ಲಿ ಯಾವ್ಯಾವ ಥರ ಫೀಲ್ಡ್ಸ್ ಇದೆ, ಯಾವ್ಯಾವ ಥರ ಪಾರ್ಟ್ಸ್ ಇದ್ದಾವೆ, ಏನೇನೆಲ್ಲ ಮಾಡ್ಬೋದು, ಅದೆಲ್ಲ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನನಗೆ ರಿಯಲೈಸ್ ಆಯಿತು, ಓಕೆ, ಹ್ಯಾಕಿಂಗ್ ಇಟ್ ಕಮ್ಸ್ ಅಂಡರ್ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಇಸ್ ಮೈ ಮೇನ್ ಇಂಟ್ರೆಸ್ಟ್, ಮೈ ಮೇನ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅಂತ ದೆನ್ ಐ ರಿಯಲೈಸ್ ಆದಮೇಲೆ ನಮಗೆ ಆಲ್ ವಿ ಹ್ಯಾವ್ ಟು ಡೂ ಇಸ್, ನಾನು ಏನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವುದ್ರ ಮೇಲೆ ಕೆಲಸ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದ್ರ ಮೇಲೆ ರಿಲೇಟೆಡ್ ಮಾತ್ರ ಫೋಕಸ್ ಮಾಡಿ ಕಲಿಬೇಕು ಅಷ್ಟೇ. ಸ್ಕಿಲ್ಸ್ ಅಂತ ಅಂದರೆ ನೀವು ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಆ ಕೆಲಸಕ್ಕೆ ಏನೇನು ಬೇಕಾಗಿದೆ ಅದನ್ನು ಇವಾಗಲಿಂದನೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕಾಲೇಜಲ್ಲಿ ಏನು ಹೇಳ್ಕೊಡಲ್ಲ. ಎಲ್ಲ ನೀವೇ ಓನಾಗಿ ಕಲಿಬೇಕು ಅಂದರೆ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ನಿಮಗೆ ಯಾವ್ಯಾವ ಫೀಲ್ಡ್ಸ್ ಇದೆ, ಯಾವ್ಯಾವ ಡೊಮೇನ್ಸ್ ಇದೆ, ಏನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಇನ್ ದ ಎಂಡ್ ಆಫ್ ದ ಡೇ ಯಾವ ಫೀಲ್ಡ್ನ ಚೂಸ್ ಮಾಡಬೇಕು ಅದು ನೀವು ಇಷ್ಟಪಟ್ಟಿರೋ ಫೀಲ್ಡ್ನ ಚೂಸ್ ಮಾಡಿ. ಅದರಲ್ಲಿ ವ್ಯಾಲ್ಯೂ ಇದೆ, ಇದರಲ್ಲಿ ವ್ಯಾಲ್ಯೂ ಇದೆ, ಇಂಟರ್ನೆಟ್ ಅದಕ್ಕೆ ಜಾಸ್ತಿ ಸಂಬಳ ಕೊಡುತ್ತೆ ಅಂತ ಹೇಳ್ತಾ ಇದೆ. ಆ ಥರ ಎಲ್ಲ ಚೂಸ್ ಮಾಡಿದ್ರೆ ಇನ್ ದ ಲಾಂಗ್ ರನ್ ಇಟ್ ವೋಂಟ್ ವರ್ಕ್. ನಾನು ಸ್ಟಾರ್ಟಿಂಗಲ್ಲಿ ವೆಬ್ಸೈಟ್ಸ್ ಮಾಡಬೇಕು ಅದು ಇದು ಅಂತ ಇಷ್ಟಪಟ್ಟು ಮಾಡ್ತಾಯಿದ್ದೆ. ಇವಾಗ ನನಗೆ ಇಂಟ್ರೆಸ್ಟೇ ಇಲ್ಲ. ಬಟ್ ಅದೇ ಹ್ಯಾಕಿಂಗ್ ಆಗಿರಲಿ, ಯಾವುದೇ ಅಕೌಂಟ್ಸ್ ಹ್ಯಾಕ್ ಮಾಡೋದಿರಲಿ, ಹ್ಯಾಕಿಂಗ್ ಅಂದರೆ ಬರೀ ಅಕೌಂಟ್ಸ್ನ ಹ್ಯಾಕ್ ಮಾಡೋದು ಅಷ್ಟೇ ಆಗಿರಲ್ಲ, ಬೇರೆ ತುಂಬಾ ಇದೆ.
ಸೊ ಅದು ಯಾವತ್ತೂ ಅದ್ರ ಮೇಲೆ ಇಂಟ್ರೆಸ್ಟ್ ನನಗೆ ಹೋಗೋದೇ ಇಲ್ಲ. ಅದ್ರ ಮೇಲೆ ಯಾವಾಗಲೂ ಇಂಟ್ರೆಸ್ಟ್ ಇರುತ್ತೆ. ಯಾವಾಗ ಬೇಕಿದ್ರೂ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ನನಗೆ ಬೋರ್ ಆಗ್ತಾಯಿದ್ರೆ ನಾನು ಅದ್ರ ಬಗ್ಗೆ ಆರ್ಟಿಕಲ್ಸ್ ಓದ್ಬೋದು, ನಾನು ಅದ್ರ ಬಗ್ಗೆ ಮೂವೀಸ್ ನೋಡ್ಬೋದು, ನಾನು ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ನನಗೆ ಇಂಟ್ರೆಸ್ಟ್ ಇದೆ, ಸೊ ನಾನು ಕಲಿತೀನಿ. ಸೊ ಅದರ ಬೇಸಿಸ್ ಮೇಲೆ ಕೆಲಸ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಗಾಟ್ ಇಟ್? ಸುಮ್ಮನೆ ಅವ್ರು ಅದನ್ನು ಹೇಳ್ತಾ ಇದ್ದಾರೆ, ಇವ್ರು ಇದನ್ನು ಹೇಳ್ತಾ ಇದ್ದಾರೆ, ನಾನು ಅದನ್ನೇ ತಗೋತೀನಿ, ಅದಕ್ಕೆ ಫುಲ್ ವ್ಯಾಲ್ಯೂ ಇದೆ, ಇನ್ 10 years ಆದಮೇಲೆ ಅದು ಫುಲ್ ಬ್ಲೂಮ್ ಆಗಿಬಿಡುತ್ತೆ, ಅದು ಇದು ನಥಿಂಗ್. ಓಕೆ, ಸೊ ಮೇಯ್ನ್ ಫ್ಯಾಕ್ಟರ್ ಹೇಳ್ತೀನಿ ಇದರಲ್ಲಿ. ನಿಮಗೆ ವೆಬ್ಸೈಟ್ಸ್ ಮಾಡೋದಕ್ಕೆ ಇಷ್ಟನಾ? ಲೈಕ್ ಗೂಗಲ್, ಅಮೆಝಾನ್ ಆ ಥರ ಎಲ್ಲ ವೆಬ್ಸೈಟ್ಸ್ ಹೇಗೆ ಕಾಣಿಸ್ತಾ ಇದೆ, ಆ ಥರ ವೆಬ್ ಪೇಜಸ್, ಆ ಥರ ವೆಬ್ಸೈಟ್ಸ್ ಮಾಡೋದಕ್ಕೆ ಇಷ್ಟನಾ? ನೀವು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ನ ಕಲಿಬೇಕು. ನಿಮಗೆ ಈ ಮೊಬೈಲ್ ಆ್ಯಪ್ಸ್, ಗೇಮ್ ಆ್ಯಪ್ಸ್ ಎಲ್ಲ ಇದೆಯಲ್ಲ, ಅದನ್ನು ಮಾಡೋದಕ್ಕೆ ಇಷ್ಟನಾ? ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ನ ಕಲಿಬೇಕು. ಐಫೋನಲ್ಲಿರೋ ಆ್ಯಪ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಡಿಸೈನ್ ಮಾಡೋದಕ್ಕೆ ಇಷ್ಟನಾ? iOS ಆ್ಯಪ್ಸ್ನ ಡಿಸೈನ್, iOS ಆ್ಯಪ್ ಡಿಸೈನರ್ ಆಗ್ತೀರಾ ನೀವು ಅವಾಗ. ಆ್ಯಂಡ್ ನಿಮಗೆ ಇವಾಗ ಈ ಗೂಗಲ್ ಡ್ರೈವಲ್ಲಿ ಫೋಟೋಸ್ ಹಾಕ್ತಾರೆ. ಸೊ ಇಟ್ ಈಸ್ ಅ ಕ್ಲೌಡ್. ಇಟ್ಸ್ ಲೈಕ್ ಕ್ಲೌಡ್ ಸರ್ವಿಸ್. ಅದೇ ಥರ ಎಷ್ಟೊಂದು ಥರ ಕ್ಲೌಡ್ ಸರ್ವಿಸಸ್ ಇದೆ. AWS, ಅಜ್ಯೂರ್, ಮೈಕ್ರೋಸಾಫ್ಟ್ ಅಜ್ಯೂರ್, ಅಮೆಝಾನ್ AWS, ಗೂಗಲ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್, ಆ ಥರ ಎಲ್ಲ ಎಷ್ಟೊಂದು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ನಿಮ್ಮ ಫೀಲ್ಡ್, ನಿಮಗೆ ಏನಾದರೂ ಕ್ಲೌಡ್ ರಿಲೇಟೆಡ್ ಕಲಿಬೇಕು ಅಂತ ಇಷ್ಟ ಇದ್ದರೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಕ್ಲೌಡ್ ರಿಲೇಟೆಡ್ನ ಕಲಿತು ಕ್ಲೌಡ್ ಆರ್ಕಿಟೆಕ್ಟ್ ಆಗಿ ಅಥವಾ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಆಗಿ ಲೈಕ್ ಆ ಫೀಲ್ಡಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ನೀವು ಕ್ಲೌಡ್ ರಿಲೇಟೆಡ್ ಕಲಿಬೇಕಾಗುತ್ತೆ. ಆ್ಯಂಡ್ ಇವಾಗ ಡೆವಾಪ್ಸ್ ಅಂತ ಇದೆ. ಇಟ್ಸ್ ಲೈಕ್ ಡೆವಲಪರ್ ಆ್ಯಂಡ್ ಆಲ್ಸೋ ದೇರ್ ಆರ್ ಲೈಕ್ ಅ ಫ್ಯೂ ಆಪ್ರೇಷನ್ಸ್. ಆ್ಯಂಡ್ ಲೈಕ್ ನಿಮ್ಗೆ ಅರ್ಥ ಆಗಲ್ಲ ಹೇಳಿದ್ರೆ, ಬಟ್ ಇಟ್ ಈಸ್ ಲೈಕ್ ಇಟ್ಸ್ ಹ್ಯೂಜ್. ದಟ್ ಟಾಪಿಕ್ ಈಸ್ ಹ್ಯೂಜ್ ವಿಚ್ ಯು ವೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ChatGPT ಯೂಸ್ ಮಾಡ್ತೀರಾ, DeepSeek ಯೂಸ್ ಮಾಡ್ತೀರಾ, ಆ್ಯಂಡ್ ಅದೇ ಥರ ಜೆಮಿನೈ ಯೂಸ್ ಮಾಡ್ತೀರಾ, ಗೂಗಲ್ ಜೆಮಿನೈ ಯೂಸ್ ಮಾಡ್ತೀರಾ. ಅದನ್ನೆಲ್ಲ ಅದೇ ಥರ ಬಾಟ್ಸ್, ಇಟ್ ಈಸ್ ಕಾಲ್ಡ್ ಬಾಟ್ಸ್. AI ಲೈಕ್ ChatGPT ಅದೆಲ್ಲ ಬಾಟ್ಸ್. ಅದೇ ಥರ ಬಾಟ್ಸ್ನ ಡಿಸೈನ್ ಮಾಡೋದಕ್ಕೆ ಇಷ್ಟ ಅಂತ ಅಂದರೆ ಯು ಕ್ಯಾನ್ ಬಿ ಆ್ಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್. ಅದೇ ಥರ ರೋಬೋಟ್ಸ್ ಅಲ್ಲ, ಲೈಕ್ ಮೊಬೈಲಲ್ಲಿ ಆಲ್ ದ ಆರ್ಟಿಫಿಷಿಯಲ್ ಥಿಂಗ್ಸ್ ದಟ್ ಈಸ್ ದೇರ್ ಆನ್ ಇಂಟರ್ನೆಟ್, ಆ ಥರ ರಿಲೇಟೆಡ್ ಮಾಡೋದಕ್ಕೆ ಇಷ್ಟ ಅಂದರೆ ಯು ಕ್ಯಾನ್ ಚೂಸ್ AI ಇಂಜಿನಿಯರ್. ಯು ಕ್ಯಾನ್ ಬಿ ಆ್ಯನ್ AI ಇಂಜಿನಿಯರ್. ಸೊ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ನೀವೇನು ಕಲಿಬೇಕು ಅನ್ನೋದನ್ನು ಫೋಕಸ್ ಮಾಡಿ ನೀವು ಕಲಿಬೇಕಾಗುತ್ತೆ. ಸುಮ್ಮನೆ ಓಕೆ ಅದು ಕಲಿತೀನಿ, ಇದು ಕಲಿತೀನಿ, ಅದು ಇದು ಒಂದನ್ನೇ ಡೀಪಾಗಿ ಕಲಿಯೋದು ಬೆಟರ್. ತುಂಬ ಕಲಿಯೋದಕ್ಕಿಂತ ಒಂದನ್ನೇ ಡೀಪಾಗಿ ಕಲಿಯೋದು ಬೆಟರ್. ಲೈಕ್ ಇವಾಗ ಯಾರು ಬೇಕಿದ್ರೂ ಬಂದ್ಬಿಟ್ಟು, ಅನುಷಾ ನಾನು ಈ ಥರ ವೆಬ್ಸೈಟ್ ಮಾಡ್ತೀನಿ, ಆ ಥರ ವೆಬ್ಸೈಟ್ ಮಾಡ್ತೀನಿ, ನನ್ನನ್ನು ಬೀಟ್ ಮಾಡೋದಕ್ಕೆ ಅದರಲ್ಲಿ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ವೆಬ್ಸೈಟ್ಸ್ ಮಾಡ್ತೀನಿ, ಆ ಥರ ಕಾನ್ಫಿಡೆನ್ಸ್ ಇರಬೇಕು. ನನಗೆ ಬೇರೆ ಸಾವಿರಾರು ಫೀಲ್ಡ್ಸ್ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ಈ ಫೀಲ್ಡಲ್ಲಿ ನನಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ. ಆ ಥರ ದಿಸ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್. ಇದನ್ನೇ ಸ್ಕಿಲ್ ಬಿಲ್ಡ್ ಮಾಡೋದು. ಕಂಪ್ನಿಗೆ ಹೋಗಿದಾಗ ಯಾವ ಥರ ಕೆಲಸ ಮಾಡ್ತೀರಾ ಅದನ್ನು ಇವಾಗಲಿಂದನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗಲಿಂದನೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೀವೇ ಓನಾಗಿ ಪ್ರಾಜೆಕ್ಟ್ಸ್ ಮಾಡಬೇಕು, ಸೈಡ್ ಪ್ರಾಜೆಕ್ಟ್ಸ್ ಇರಬೇಕು. ಕಾಂಟ್ರಿಬ್ಯೂಷನ್ಸ್, ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಅಂತ ಅಂತಾರೆ. ಆಲ್ರೆಡಿ ಕೆಲವೊಂದು ವೆಬ್ಸೈಟ್ಸ್ ಇದ್ದಾವೆ ಅಥವಾ ಆಲ್ರೆಡಿ ಕೆಲವೊಂದು ಪ್ರಾಜೆಕ್ಟ್ಸ್ ಇದ್ದಾವೆ, ಎಕ್ಸಿಸ್ಟಿಂಗ್ ಇದೆ. ಅದನ್ನು ಹೋಗ್ಬಿಟ್ಟು ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ನೀವು ಆ್ಯಸ್ ಅ ಕಾಂಟ್ರಿಬ್ಯೂಟರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ದಟ್ ಈಸ್ ರಿಲೇಟೆಡ್ ಟು ಓಪನ್ ಸೋರ್ಸ್. ಇದೇ ಥರ ಎಷ್ಟೊಂದು ಫೀಲ್ಡ್ಸ್ ಇದ್ದಾವೆ. ಮಷೀನ್ ಲರ್ನಿಂಗ್ ಇಂಜಿನಿಯರ್ ಆಗ್ಬೋದು, ಡೇಟಾ ಸೈಂಟಿಸ್ಟ್, ಡೇಟಾ ಅನಲಿಸ್ಟ್. ಯು ಕ್ಯಾನ್ ಬಿ ಎನಿಥಿಂಗ್. ಇಟ್ ಈಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್ ಟು ಬಿ. If you decide what you want to be, and if you come and ask me, I have decided that I want to be a data analyst, I want to be a data scientist or something, drop it in the comment. Then I will research about what are the resources ಏನೇನಿದೆ, ಹೇಗೆ ಕಲಿಬೋದು, ಅದಕ್ಕೆ ರೋಡ್ ಮ್ಯಾಪ್ ಏನು,
ಅದನ್ನೆಲ್ಲನೂ ನಾನು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ನೀವು ಫಸ್ಟ್ ಫಿಗರ್ ಔಟ್ ಮಾಡ್ಕೊಂಡು ಬಂದು ಕಾಮೆಂಟ್ ಹಾಕಿ, ನಾನು ಈ ಫೀಲ್ಡಲ್ಲಿ ಕಲಿಯೋದಕ್ಕೆ ಇಷ್ಟಪಡ್ತೀನಿ ಅಂತ. ಓಕೆ, ದಿಸ್ ಈಸ್ ಇಟ್. ಬಾಯ್, ಟೇಕ್ ಕೇರ್.